ಒಂಥರ ಸಂಪೂರ್ಣ ವ್ಯಕ್ತಿ ನೀವು ಆಗಬೇಕು ಅಂತಂದರೆ ಅತ್ಯಂತ ಸುಲಭದ ಒಂದು ಮೆಥಡ್ ಅಂದರೆ ನಮಸ್ಕಾರ ಮುದ್ರೆ. ಹೌದಾ? ನಮಸ್ಕಾರ ಮುದ್ರೆ ನೀವು ಹಾಕಿದ್ರೆ ಬೈಲ್ಯಾಟ್ರಲ್ ಬ್ರೈನ್ ಸಿಂಕ್ರನೈಸೇಷನ್ ಅಂತ ಆಗುತ್ತೆ. ಬ್ರೈನ್ ಅದೇ ಅದೊಂದು ದೊಡ್ಡ ಸೈನ್ಸ್ ಅದು. ಇದರಿಂದ ನಾವು ಕೆಲವೊಂದು ಕಾಯಿಲೆಗಳ ನಿವಾರಣೆ ಮಾಡ್ಕೋಬೋದು ಅಂತ ಹೇಳ್ತಾರೆ. ಕಾರಣ ಏನು ಅಂತಂದರೆ, ಕೆಲವರು ಏನು ಮಾಡ್ತಾರೆ, ಬಲಭಾಗದ ಮೆದುಳುನೇ ಜಾಸ್ತಿ ಆ್ಯಕ್ಟಿವೇಟ್ ಮಾಡ್ಕೊತಾರೆ. ಕೆಲವರು ಎಡಭಾಗದ ಮೆದುಳನ್ನ ಕೆಲವರು ಆ್ಯಕ್ಟಿವೇಟ್ ಆಗ್ತಿರುತ್ತೆ. ಒಬ್ಬೊಬ್ಬ ವ್ಯಕ್ತಿಯಲ್ಲೂ ಒಂದು ಭಿನ್ನವಾಗಿರುತ್ತೆ. ನಮಸ್ಕಾರ ಹಾಕಿದ ತಕ್ಷಣ ಏನಾಗ್ಬಿಡುತ್ತೆ ಮಹಾ ಅಂತ ಅಂತೀವಿ. ಆದರೆ ಅದರ ಆಳಕ್ಕಿಳಿದು ನೋಡಬೇಕು ನಾವು, ಏನಾಗುತ್ತೆ ಮಾಲಿಕ್ಯುಲರ್ ಲೆವೆಲಲ್ಲಿ ಆಶ್ಚರ್ಯಕರ ಸಂಗತಿಗಳು ಗೊತ್ತಾಗುತ್ತೆ. ಆವಾಗ ಅದ್ಭುತಗಳೇ ಇದೆ. ನಾನು ಸಾಮಾನ್ಯ ಹೇಳ್ತೀನಿ, ದೇಹ ಇದೆಯಲ್ಲ ಇದೇ ಬ್ರಹ್ಮಾಂಡ. ನೀವು ಹೊರಗಡೆ ಬ್ರಹ್ಮಾಂಡನ ನೋಡಿ ವಿಸ್ಮಯ ಅಂತೀವಿ, ಅಯ್ಯೋ ಅದಾಗಿದೆ ಇದು ಹೀಗಿದೆ. ನೀವು ಒಳಗಡೆ ನೋಡಿ ಅದಕ್ಕಿಂತ ವಿಸ್ಮಯ ಸಿಗುತ್ತೆ ಒಳಗಡೆ. ನಮಸ್ಕಾರ ಮಾಡಿದಾಗ ನಾವು ಎರಡು ಕೈ ಜೋಡಿಸಿ ನಮ್ಮ ಕೈ ಬೆರಳುಗಳು ಒಂದಕ್ಕೊಂದು ಸ್ಪರ್ಶಿಸಬೇಕು ಸರಿಯಾದ ಕ್ರಮದಲ್ಲಿ. ಅದು ನಮಸ್ಕಾರ ಮಾಡಿ ಅದು ಹಿಂಗೇನೆ ನಮ್ಮ ಹೃದಯಕ್ಕೆ, ನಮ್ಮ ದೇಹದ ಮಧ್ಯಭಾಗಕ್ಕೆ ಸರಿಯಾಗಿ ಇಟ್ಕೋಬೇಕು. ಹೀಗೆ ಎಲ್ಲ ಆಗಲ್ಲ, ಹೀಗೆ. ಈ ಹನುಮಂತನ ಒಂದು ಭಂಗಿ ನೀವು ನೋಡಿರ್ಬೋದು, ಅದು ಕರೆಕ್ಟ್. ಅದು ನಮಸ್ಕಾರ ಮುದ್ರೆ ಅಂತ ಹನುಮಂತ ಹೀಗೆ ಕೈ ಮುಕ್ಕೊಂಡು ನಿಂತಿರೋಂಥದ್ದು. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಹೆಲ್ತ್. ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, ಈ ಎಪಿಸೋಡನ್ನು ಆರಂಭ ಮಾಡುವಾಗಲೇ ನಾನು ನಮಸ್ಕಾರ ಅಂತ ಹೇಳಿದೆ. ನಮ್ಮಲ್ಲಿ ನಮಸ್ಕಾರ ಮಾಡುವಂಥದ್ದು ಬಹಳ ಸಾಮಾನ್ಯ ಮತ್ತು ಸಾವಿರಾರು ವರ್ಷಗಳಿಂದ ಬಂದಿರುವಂಥ ಒಂದು ಕಲ್ಚರ್. ಸೊ ಹಾಗಾಗಿ ನಿಮಗೆ ನೆನಪಿರ್ಬೋದು, ಕೋವಿಡ್ ಸಂದರ್ಭದಲ್ಲಿ ಏನಾಯಿತು ಅಂತ. ಶೇಕ್ ಹ್ಯಾಂಡನ್ನು ಮಾಡಬೇಡಿ ಅಂತ ಡಾಕ್ಟರ್ಗಳು ಹೇಳ್ತಾ ಇದ್ರು. ಅದರಿಂದ ಏನೆಲ್ಲ ಅಪಾಯ ಆಗುತ್ತೆ ಅಂತ, ವೈರಸ್ ಯಾವ ರೀತಿ ಹರಡುವಂಥ ಚಾನ್ಸಸ್ ಇದೆ ಅಂತ. ಸೊ ಅಟ್ ದ ಸೇಮ್ ಟೈಮ್ ನಮ್ಮ ಕಲ್ಚರ್ ಇದೆಯಲ್ಲ, ಒಬ್ಬರನ್ನ ಗ್ರೀಟ್ ಮಾಡುವಂಥದ್ದು, ಶುಭಾಶಂಸೆಯನ್ನು ತಿಳಿಸುವಂಥದ್ದು. ಸೊ ಅದಕ್ಕೆ ಏನು ಮಾಡ್ತೀವಿ, ಭಾರತದ ಈ ನಮಸ್ಕಾರ ಪದ್ಧತಿ ಭಾಳ ಆ ಕಾಲದಲ್ಲಿ ಕೋವಿಡ್ ಟೈಮಲ್ಲಿ ತುಂಬ ಪಾಪ್ಯುಲರ್ ಆಯಿತು. ಇವನ್ ವಿದೇಶಿ ಅತಿಥಿಗಳು ಭಾರತಕ್ಕೆ ಬಂದಾಗ ಈ ನಮಸ್ಕಾರ ಮಾಡುವಂಥ ಕ್ರಮವನ್ನು ಕಲ್ತ್ಕೊಂಡು ಹೋದರು. ಅಲ್ಲೂ ಕೂಡ ಅದು ಜರ್ಮನಿ ಇರ್ಬೋದು, ಯುರೋಪಿನ ಬೇರೆ ಕಂಟ್ರೀಸ್ ಇರ್ಬೋದು, ಇಲ್ಲ ಈ ರೀತಿ ಒಂದು ಭಾರತದ ನಮಸ್ಕಾರ ಕಲ್ಚರ್ ಅಲ್ಲೂ ಪಾಪ್ಯುಲರ್ ಆಯಿತು. ಸೊ ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಇವತ್ತಿನ ವಿಶೇಷ ಎಪಿಸೋಡ್ ನಾವು ಈ ನಮಸ್ಕಾರ ಮುದ್ರೆಯ ಪ್ರಯೋಜನ ಏನು, ಅದು ಪ್ರಯೋಜನ ಅನ್ನೋದಕ್ಕಿಂತ ಅದರ ಮಹತ್ವ ಏನು ಅನ್ನೋದ್ರ ಬಗ್ಗೆ, ಅದರ ಹಿಂದೆ ಇರತಕ್ಕಂಥ ಒಂದು ವಿಜ್ಞಾನ ಅಥವಾ ಸೈಂಟಿಫಿಕ್ ಏನಾದರೂ ಅದರ ಹಿಂದೆ ಇದೆಯಾ ಇತ್ಯಾದಿ ಸ್ವಾರಸ್ಯಕರವಾದಂಥ ವಿಚಾರಗಳನ್ನು ನಾವು ಇವತ್ತಿನ ಎಪಿಸೋಡ್ನಲ್ಲಿ ತಿಳ್ಕೊಳ್ಳೋಣ. ಇದಕ್ಕಾಗಿ ನಮ್ಮ ಜೊತೆ ಇವತ್ತು ಮೈಸೂರು ವಿಶ್ವವಿದ್ಯಾಲಯದ ಜೆನೆಟಿಕ್ಸ್ ಆ್ಯಂಡ್ ಜೆನಮಿಕ್ಸ್ ವಿಭಾಗದ ಅಧ್ಯಕ್ಷರಾದ ಪ್ರೊಫೆಸರ್ ಸುತ್ತೂರು ಎಸ್ ಮಾಲಿನಿ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಕಾರ್ಯಕ್ರಮಕ್ಕೆ ಅವ್ರನ್ನ ವೆಲ್ಕಮ್ ಮಾಡೋಣ. ನಮಸ್ಕಾರ ಮಾಲಿನಿ. ನಮಸ್ತೆ ಸರ್. ಅಂದಹಾಗೆ ಇವತ್ತಿನ ಟಾಪಿಕ್ ಭಾಳ ಇಂಟ್ರೆಸ್ಟಿಂಗ್ ಇದೆ ಅಂತ ಅನಿಸ್ತಾ ಇದೆ. ಯಾಕಂದರೆ ನಮಸ್ಕಾರ ಮುದ್ರೆ ಅನ್ನುವಂಥದ್ದು ಭಾಳ ಕ್ವೈಟ್ ಕಾಮನ್ ಇಂಡಿಯಾದಲ್ಲಿ. ಸೊ ಅಟ್ ದ ಸೇಮ್ ಟೈಮ್ ಅದರ ಹಿಂದೆ ಏನಾದರೂ ಸೈನ್ಸ್ ಇದೆಯಾ ಅನ್ನುವಂಥ ಒಂದು ಕುತೂಹಲ ಕೂಡ ಇರುವಂಥದ್ದು. ಏನು ಹೇಳ್ತೀರಾ ಅಂತ ಇದ್ರ ಬಗ್ಗೆ? ಖಂಡಿತ ಸರ್. ಈಗ ನಮಸ್ಕಾರ ಅಂತ ಅಂದ ತಕ್ಷಣ ಅವರು ಅಪ್ಪಟ ಭಾರತೀಯರು ಅಂತ ನಾವು ಹೇಳ್ಬೋದು, ಗೊತ್ತಾಗ್ಬಿಡುತ್ತೆ. ಕಾರಣ ನಾನು ಸಾಮಾನ್ಯ, ನೀವು ನೋಡಿ, ನಾನು ಸ್ವಲ್ಪ ಅಪ್ಪಟ ಭಾರತೀಯ ಸ್ತ್ರೀ ಏನಿದೆ ಅದೇ ಥರ ಫಾಲೋ ಮಾಡ್ತೀನಿ ಮೊದಲಿಂದಲೂ ಅಷ್ಟೇ. ನಾನು ಯಾರೇ ಒಬ್ಬ ವ್ಯಕ್ತಿಯನ್ನು ಅವ್ರನ್ನ ಸ್ವಾಗತಿಸಬೇಕಾದ್ರೆ ನಮಸ್ಕಾರನೇ ಮಾಡ್ತಾ ಇದ್ದಿದ್ದು. ಅದರ ಕಾರಣ ಏನು ಅಂತಂದರೆ, ಒಂದು ನಾವು ಇನ್ನೊಬ್ಬರನ್ನು ಸ್ಪರ್ಶ ಮಾಡಬಾರ್ದು ಅನ್ನೋದು ಒಂದು ಕಾರಣ ಇರ್ಬೋದು. ಇನ್ನೊಂದು ಹೈಜೀನ್ ಅನ್ನೋದು ಬರುತ್ತೆ, ಮುಖ್ಯವಾಗಿ ಹೈಜೀನ್. ಏನಕ್ಕೆ ಅಂದರೆ, ಸಾಮಾನ್ಯವಾಗಿ ನೋಡಿ, ಎಷ್ಟೋ ಸಂದರ್ಭದಲ್ಲಿ ನಮ್ಮ ಪಕ್ಕದಲ್ಲಿ ಕೂತಿರ್ತಾರೆ, ಜೋರಾಗಿ ಅಕ್ಷಿ ಅಂತ ಸೀನ್ತಾರೆ, ಕೈಯಲ್ಲಿ ಇಟ್ಕೊಂಡು ಹಿಂಗೆ ಮುಚ್ಕೊತಾರೆ, ಅದನ್ನು ಟೇಬಲ್ ಮೇಲೆ ಮುಟ್ತಾರೆ. ಸೊ ಆ ವೈರಸ್ಗಳೇನಾಗುತ್ತೆ, ಅವ್ರು ಕೂತಿರುವಂಥ ಸ್ಥಳ ಆಗ್ಬೋದು, ಟೇಬಲ್ ಆಗ್ಬೋದು, ಚೇರ್ ಆಗ್ಬೋದು, ನಂತರ ಯಾರೋ ಬರ್ತಾರೆ, ಶೇಕ್ ಹ್ಯಾಂಡ್ ಮಾಡ್ತಾರೆ. ಕೋವಿಡ್ ಸಂದರ್ಭದಲ್ಲಿ ಅದನ್ನು ಬಹಳ ಇಡೀ ಜಗತ್ತಿನಾದ್ಯಂತ ಈ ಶೇಕ್ ಹ್ಯಾಂಡನ್ನು ನಿಲ್ಲಿಸಿ ನಮಸ್ಕಾರ ಮುದ್ರೆಯನ್ನು ಹಾಕೋದಕ್ಕೆ ಎಲ್ಲರೂ ಮಾಡಿದ್ರು. ಕಾರಣ ಏನಂತಂದರೆ, ಆ ಸೋಂಕು ಆ ಮಟ್ಟಿಗೆ ಹರಡ್ತಾ ಇತ್ತು. ಹಾಗಾಗಿ ಸಾಮಾನ್ಯವಾಗಿ ಒಂದು ಹೈಜೀನ್ ಅಂತ ನಾವು ನೋಡೋದಾದರೆ, ಯಾವುದೇ ರೀತಿಯ ವೈರಸ್ ಅಥವಾ ಬ್ಯಾಕ್ಟೀರಿಯಾಗಳ ಸೋಂಕು ನಮಗೆ ತಗಲಬಾರ್ದು ಅಂತಂದರೆ, ಗೊತ್ತಿಲ್ಲ ನಮಗೆ, ಆ ವ್ಯಕ್ತಿ ನೋಡೋಕ್ಕೆ ಆರೋಗ್ಯವಂತರಾಗೇ ಇರಬಹುದು, ಆದರೆ ಏನೋ ಒಂದು ಸೋಂಕು ಇರಬಹುದು, ವೈರಸ್ಸು ಬ್ಯಾಕ್ಟೀರಿಯಾ ಯಾವ್ದಾರು. ಅದರಿಂದ ಮತ್ತೊಬ್ಬ ವ್ಯಕ್ತಿಗೆ ಹರಡಬಾರ್ದು ಅಂತಂದರೆ ನಾವು ಆದಷ್ಟು ಕೈ ಕುಲುಕುವುದರ ಬದಲು ನಮಸ್ಕಾರನ ಮಾಡಿದಾಗ ಆ ಮುದ್ರೆಯಿಂದ ನಾವು ಹೈಜೀನ್ ಅಥವಾ ನಮ್ಮ ಆರೋಗ್ಯ ನೈರ್ಮಲ್ಯ ಅಂತ ನಾವೇನು ಹೇಳ್ತೀವಿ ಅದನ್ನು ಕಾಪಾಡ್ಕೋಬೋದು. ಆಧ್ಯಾತ್ಮಿಕ
ಒಂದು ವ್ಯಕ್ತಿಗಳ ಪ್ರಕಾರ ಆಧ್ಯಾತ್ಮಿಕತೆಯಲ್ಲಿ ಏನು ಹೇಳ್ತಾರೆ ಅಂದರೆ, ನಾವು ಕೈನ ಕುಲುಕಿದಾಗ ಮತ್ತೊಬ್ಬ ವ್ಯಕ್ತಿ ಆ ಕಾರ್ಮಿಕ್ ಏನಿರುತ್ತೆ ಅದು ನಮಗೆ ಬರುತ್ತೆ, ಅವರ ಒಂದು ಏನು ಎನರ್ಜಿ ಲೆವೆಲ್ ಇರುತ್ತೆ ಅದು ನಮಗೆ ಬಂದುಬಿಡುತ್ತೆ, ಅವರ ನೆಗೆಟಿವಿಟಿ ನಮಗೆ ಬರುತ್ತೆ ಅನ್ನೋದು ಒಂದು ಎಲ್ಲೋ ಹಿಂದಿನವರು ಅದನ್ನು ಎಲ್ಲೋ ಒಂದು ಮನದಟ್ಟು ಮಾಡಿಕೊಂಡು ಕೈ ಮುಗಿಯುವುದನ್ನು ಒಂದು ಅಭ್ಯಾಸ ಮಾಡಿದರು, ಸ್ವಾಗತ ಮಾಡಬೇಕಾದ್ರೆ ಯಾರಿಗಾದ್ರೂ. ಆದರೆ ವೈಜ್ಞಾನಿಕವಾಗಿ ನಾವು ನೋಡೋದಾದರೆ ಈ ನಮಸ್ಕಾರ ಮಾಡಿದಾಗ ನಮ್ಮ ದೇಹಕ್ಕೆ ನಮಗೆ ಏನು ಪ್ರಯೋಜನ ಅಂತ ನಾವು ನೋಡೋದಾದರೆ, ಈಗ ನೀವು ನೋಡಿ ಭಗವಾನ್ ಬುದ್ಧನನ್ನು ನೋಡಿದಾಗ ಬುದ್ಧ ಒಂದು ಮುದ್ರೆಯಲ್ಲಿರ್ತಾರೆ ಪದ್ಮಾಸನ ಹಾಕಿಕೊಂಡು. ಹಾಗೆ ಬಹಳ ಯೋಗಿಗಳು, ಸಾಧಕರು, ಅವಧೂತರು, ನಾವು ಏನೇನು ಅಂತೀವಿ ನಮ್ಮ ಪೂರ್ವಜರು, ಅವರೆಲ್ಲ ಕೆಲವೊಂದು ಸಂದರ್ಭದಲ್ಲಿ ನಮ್ಮ ದೇಹದಲ್ಲಿರುವ ಕೆಲವೊಂದು ಹಾರ್ಮೋನ್ಗಳು, ಕೆಲವೊಂದು ಗ್ರಂಥಿಗಳಿರುತ್ತಲ್ಲ ಹಾರ್ಮೋನ್ನ ಬಿಡುಗಡೆ ಮಾಡೋದು, ಅದನ್ನು ಆ್ಯಕ್ಟಿವೇಟ್ ಮಾಡಬೇಕು ಅಂತ ಅಂದರೆ ಕೆಲವೊಂದು ಮುದ್ರೆಗಳಿಂದ ಮಾಡಬಹುದು ಅಂತ ಸೂಚಿಸಿದ್ದಾರೆ. ಮತ್ತು ಕೆಲವೊಂದು ಪ್ರಾಕ್ಟೀಸ್ ಮಾಡಬೇಕಾದ್ರೆ ಕೆಲವೊಂದು ಕಾಯಿಲೆಗಳು, ಮಧುಮೇಹ, ಬೊಜ್ಜುತನ, ಈ ರೀತಿ ಮಲ್ಟಿಫ್ಯಾಕ್ಟೋರಿಯಲ್ ಡಿಸಾರ್ಡರ್, ಈ ಥರ ಬೇಕಾದಷ್ಟು ಕಾಯಿಲೆ, ಇನ್ಸೋಮ್ನಿಯಾ, ನಿದ್ರೆ ಬಾರದಿರೋದು, ಇಂಥದ್ದು ಎಲ್ಲ ತೊಂದರೆಗಳು ಕೆಲವೊಂದು ಮುದ್ರೆ ಅನ್ನೋದೇ ಅದೊಂದು ದೊಡ್ಡ ಸೈನ್ಸ್ ಅದು. ಇದರಿಂದ ನಾವು ಕೆಲವೊಂದು ಕಾಯಿಲೆಗಳ ನಿವಾರಣೆ ಮಾಡ್ಕೋಬೋದು ಅಂತ ಹೇಳ್ತಾರೆ. ಕಾರಣ ಏನು ಅಂತಂದರೆ, ನಮ್ಮ ಎಲ್ಲ ನರ್ವ್ಗಳು ಎಂಡಾಗೋದು ಕೈ ಮತ್ತು ಕಾಲಿನಲ್ಲಿ. ಹಾಗಾಗಿ ಅಲ್ಲಿ ಎಲ್ಲೋ ಒಂದು ಕಡೆ ಒಂದು ಪ್ರೆಷರ್ ಹಾಕಿದಾಗ, ಒಂದು ರೀತಿಯಲ್ಲಿ ಕ್ರಮಬದ್ಧವಾಗಿ ಒಂದು ಪ್ರೆಷರ್ ಬಿದ್ದಾಗ ಆ ನರಗಳು ಆ್ಯಕ್ಟಿವೇಟ್ ಆಗಿ ನಮ್ಮ ಮೆದುಳಿನಲ್ಲಿ ಅದು ಪ್ರಾಸೆಸ್ ಆಗಿ ನಮಗೆ ಉಂಟಾಗಿರುವ ತೊಂದರೆಯನ್ನು ನಿವಾರಿಸುತ್ತೆ ಅಂತ ಅದು ಸೈಂಟಿಫಿಕ್ ಆಗಿ ಪ್ರೂವ್ ಆಗಿದೆ. ಹಾಗಾದರೆ ನಮಸ್ಕಾರ ಮಾಡಿದಾಗ ನಾವು ಎರಡು ಕೈ ಜೋಡಿಸಿ ನಮ್ಮ ಕೈ ಬೆರಳುಗಳು ಒಂದಕ್ಕೊಂದು ಸ್ಪರ್ಶಿಸಬೇಕು ಸರಿಯಾದ ಕ್ರಮದಲ್ಲಿ. ಅದು ನಮಸ್ಕಾರ ಮಾಡಿ ಅದು ಹಿಂಗೇನೆ ನಮ್ಮ ಹೃದಯಕ್ಕೆ, ನಮ್ಮ ದೇಹದ ಮಧ್ಯಭಾಗಕ್ಕೆ ಸರಿಯಾಗಿ ಇಟ್ಕೋಬೇಕು. ಹೀಗೆ ಎಲ್ಲ ಆಗಲ್ಲ, ಹೀಗೆ ಈ ಹನುಮಂತನ ಒಂದು ಭಂಗಿ ನೀವು ನೋಡಿರ್ಬೋದು, ಅದು ಕರೆಕ್ಟ್. ಅದು ನಮಸ್ಕಾರ ಮುದ್ರೆ ಅಂತ ಹನುಮಂತ ಹೇಗೆ ಕೈ ಮುಕ್ಕೊಂಡು ನಿಂತಿರೋಂಥದ್ದು, ಆ ಥರ ಅದನ್ನು ಹೃದಯಕ್ಕೆ ಎದೆಯ ಮಧ್ಯಭಾಗಕ್ಕೆ ಇಟ್ಕೊಂಡಾಗ ಹೀಗೆ ಅದು ರಾಜಕಾರಣಿಗಳು ಮಾಡೋ ಅಂಥದ್ದು ಅಲ್ವಾ. ಅದ್ರದ್ದು ಅವ್ರದ್ದು ಒಂದು ಪೋಸ್ಟರ್ಗೆ ಹಾಕ್ಬಿಟ್ಟಿರ್ತಾರಲ್ಲ, ಅವರು ಬೇರೆ ಬೇರೆ ಭಂಗಿಗಳಲ್ಲಿ ನಮಸ್ಕಾರ ಮುದ್ರೆ ಅದಲ್ಲ, ಸರಿಯಾದ ಮುದ್ರೆ. ಎರಡು ನಮ್ಮ ದೇಹದ ಮಧ್ಯಭಾಗಕ್ಕೆ ಎರಡೂ ಕೈಗಳನ್ನು ಎಲ್ಲ ಬೆರಳುಗಳು ಒಂದಕ್ಕೊಂದು ಸೋಕಿರಬೇಕು, ಮತ್ತೆ ಅಂಗೈನು ಸ್ಪರ್ಶ ಆಗಿರಬೇಕು. ಅದು ಇಟ್ಕೊಂಡು ಮಾಡಿದಾಗ ಏನೇನು ಬದಲಾವಣೆ ಆಗುತ್ತೆ ಅಂದರೆ, ಮೊದಲನೇದು ಬೈಲ್ಯಾಟ್ರಲ್ ಬ್ರೈನ್ ಸಿಂಕ್ರೊನೈಸೇಷನ್ ಅಂತ ಆಗುತ್ತೆ. ಬೈಲ್ಯಾಟರಲ್ ಅಂದರೆ ನಮ್ಮ ಮೆದುಳಿನ ಬಗ್ಗೆ ನಾನು ಬಹಳಷ್ಟು ವಿಡಿಯೋಗಳಲ್ಲಿ ಹೇಳಿದ್ದೀನಿ. 3 ಥರದ ಮೆದುಳು. ಹಿಂಭಾಗದ ಮೆದುಳು ಬ್ರೈನ್ ಸ್ಟೆಮ್, ಅದರ ಮೇಲೆ ಬರೋ ಅಂಥದ್ದು ಲಿಂಬಿಕ್ ಅಂತ ಕರಿತೀವಿ. ಅಲ್ಲಿ ಎಮೆಗ್ಡೆಲಾ ಅನ್ನೋದು ಅದು ಒಂದು ಪ್ರಾಣಿ ಮೆದುಳು, ಹಿಂಭಾಗದು ಪ್ರಾಣಿ ಮೆದುಳು, ಮುಂಭಾಗದು ಮನುಷ್ಯನ ಮೆದುಳು. ಅದಕ್ಕೆ ಮನುಷ್ಯ ದೈವತ್ವಕಾರಿ ಇರ್ಬೋದು, ಮುಂದಿನದ ಆ್ಯಕ್ಟಿವೇಟ್ ಮಾಡಿದ್ರೆ, ಹಿಂದಿನದ ಆ್ಯಕ್ಟಿವೇಟ್ ಮಾಡಿದ್ರೆ ಪ್ರಾಣಿ ಥರನೇ ಬಿಹೇವ್ ಮಾಡ್ತಾನೆ. ಸೊ ಇದರ ಜೊತೆಗೆ ಬಲಭಾಗದ ಮೆದುಳು, ಎಡಭಾಗದ ಮೆದುಳು, ರೈಟ್ ಹೆಮಸ್ಫಿಯರ್, ಲೆಫ್ಟ್ ಹೆಮಸ್ಫಿಯರ್ ಆಫ್ ದ ಬ್ರೈನ್ ಅಂತ ಕರಿತೀವಿ. ಈ ಕೆಲವರು ಏನು ಮಾಡ್ತಾರೆ, ಬಲಭಾಗದ ಮೆದುಳುನೇ ಜಾಸ್ತಿ ಆ್ಯಕ್ಟಿವೇಟ್ ಮಾಡ್ಕೊತಾರೆ. ಕೆಲವರು ಎಡಭಾಗದ ಮೆದುಳನ್ನ ಕೆಲವರು ಆ್ಯಕ್ಟಿವೇಟ್ ಆಗ್ತಿರುತ್ತೆ. ಒಬ್ಬೊಬ್ಬ ವ್ಯಕ್ತಿಯಲ್ಲೂ ಅದು ಭಿನ್ನವಾಗಿರುತ್ತೆ. ಫೀಮೇಲ್ಸಲ್ಲೂ ಭಿನ್ನವಾಗಿರುತ್ತೆ. ನನ್ನ ಎಡಕೈ ಚೆನ್ನಾಗಿ ಕೆಲಸ ಮಾಡಬೇಕು ಅಂದರೆ ಬಲಭಾಗದ ಮೆದುಳು ಆ್ಯಕ್ಟಿವೇಟ್ ಆಗಬೇಕು. ಮತ್ತು ನನ್ನ ಬಲಗೈಯೇ ಚೆನ್ನಾಗಿ ಕೆಲಸ ಮಾಡಬೇಕು ಅಂದರೆ ಎಡಭಾಗದ ಮೆದುಳು ಆ್ಯಕ್ಟಿವೇಟ್ ಆಗಬೇಕು. ಎಡಭಾಗದ ಮೆದುಳು ಲಾಜಿಕ್ಕು, ಲ್ಯಾಂಗ್ವೇಜ್, ಅದು ಚೆನ್ನಾಗಿ ನಿಮಗೆ ಲ್ಯಾಂಗ್ವೇಜ್ ಚೆನ್ನಾಗಿರುತ್ತೆ, ಲಾಜಿಕಲ್ ಥಿಂಕಿಂಗ್ ಎಲ್ಲ ಅಂದರೆ ಅದು ಎಡಭಾಗದ ಮೆದುಳು. ಬಲಭಾಗದ ಮೆದುಳು ಎಮೋಷನ್ಸು, ಕ್ರಿಯೇಟಿವಿಟಿ ಎಲ್ಲ ಮಾಡೋದು ಬಲಭಾಗದ ಮೆದುಳು. ಈಗ ನಿಮಗೆ ಈ ಸಂದರ್ಭದಲ್ಲಿ ಒಂದು ತೆನಾಲಿ ರಾಮಕೃಷ್ಣಂದು ಒಂದು ಕತೆ ನಿಮಗೆ ಜ್ಞಾಪಕ ಇದೆ ಅಂತ ಅನಿಸುತ್ತೆ. ತೆನಾಲಿ ರಾಮ ಒಂದು ಸಲ ಕಾಳಿ ದೇವಿಯ ಗುಡಿಗೆ ಹೋದಾಗ ಕಾಳಿನ ನೋಡಿ ಒಂದು ನಗ್ತಾ ಇರ್ತಾನೆ. ಏನಕ್ಕೆ ನೀನು ನಗ್ತಾ ಇದೆಯಾ ಅಂದರೆ, ನಿನಗೆ ಇಷ್ಟು ತಲೆಗಳಿದೆ, ನಿನಗೇನಾದರೂ ನೆಗಡಿ ಆದರೆ ನೀನು ಹೇಗೆ ಅದನ್ನು ಕಂಟ್ರೋಲ್ ಮಾಡ್ತೀಯ ಅಂತ ಕೇಳಿದಾಗ ಕಾಳಿಗೂ ನಗು ಬಂದುಬಿಡುತ್ತೆ. ಎಷ್ಟೊಂದು ಹಾಸ್ಯ ಪ್ರಜ್ಞೆ ಇದೆ ಅಂತ. ಆಗ ನಿನಗೇನು ವರ ಬೇಕು ಕೇಳು ಅಂತೇಳಿ ಒಂದು ಕಡೆ ಮೊಸರು, ಇನ್ನೊಂದು ಕಡೆ ಹಾಲು ಅನ್ನೋದು ಜ್ಞಾನ, ಮೊಸರು ಅನ್ನೋದು ಐಶ್ವರ್ಯ. ನಿನಗೆ ಇದರಲ್ಲಿ ಯಾವುದು ಬೇಕು ಕೇಳು ಅಂತಂದಾಗ ತೆನಾಲಿರಾಮ ಏನು ಮಾಡ್ತಾನೆ, ತಾಯಿ ನೀನೇ ಕೈಯಲ್ಲಿ ಇಟ್ಕೊಂಡ್ರೆ ನನಗೆ ಹೇಗೆ ಗೊತ್ತಾಗುತ್ತೆ, ನಾನು ಸ್ವಲ್ಪ ರುಚಿ ನೋಡಿಬಿಟ್ಟು ಆಮೇಲೆ ಸೆಲೆಕ್ಟ್ ಮಾಡ್ತೀನಿ, ಅವನು ಅಲ್ಲೂ ಬುದ್ಧಿವಂತ ನೋಡಿ ಅಂತ ಹೇಳ್ಬಿಟ್ಟು ಏನು ಮಾಡ್ತಾನೆ, ಎರಡನ್ನೂ ತಗೊಂಡು ಎರಡನ್ನೂ ಮಿಕ್ಸ್ ಮಾಡಿ ಕುಡಿದ್ಬಿಡ್ತಾನೆ. ಕೋಪ ಬರುತ್ತೆ, ನನಗೆ ಮೋಸ ಮಾಡ್ದ ಅಂತ. ಅವನು ಹೇಳ್ತಾನೆ, ನೀನು ಬರೀ ನನಗೆ ಜ್ಞಾನ ಕೊಟ್ಟರೆ, ಐಶ್ವರ್ಯ ಇಲ್ದಲೆ ನಾನು ಹೆಂಗೆ ಜೀವನ ಮಾಡಲಿ, ಅಥವಾ ಬರೀ ಐಶ್ವರ್ಯ ಕೊಟ್ಟರೆ ಜ್ಞಾನನೇ ಇಲ್ಲದೆ ಐಶ್ವರ್ಯನ ಹೇಗೆ ಕಾಪಾಡ್ಕೊಂಡ್ಲಿ ಅಂತ. ಹಾಗಾಗಿ
ನಾವೆಲ್ಲ ಏನು ಮಾಡ್ತಾ ಇದ್ದೀವಿ ಅಂದರೆ ಒಂದು ಭಾಗದ ಮೆದುಳನ್ನ ಆ್ಯಕ್ಟಿವೇಟ್ ಮಾಡ್ತಾ ಇದ್ದೀವಿ, ಒಂದೋ ಬಲಭಾಗದ ಮೆದುಳು, ಇನ್ನೋ ಎಡಭಾಗದ ಮೆದುಳು. ನೀವು ಈಗ ತೆನಾಲಿ ರಾಮನ್ ಥರ ನೀವು ಬುದ್ಧಿವಂತರಾಗಬೇಕು ಅಂದರೆ ಬಲ ಎರಡನ್ನೂ ನೀವು ಆ್ಯಕ್ಟಿವೇಟ್ ಮಾಡಬೇಕು. ಸೊ ಬೈಲ್ಯಾಟ್ರಲ್ ಬ್ರೈನ್ ಸಿಂಕ್ರೊನೈಸೇಷನ್ ಆದಾಗ ಇವೆರಡು ಕನೆಕ್ಟ್ ಆಗಿರೋದು ಕಾರ್ಪಸ್ ಕೊಲೋಸಮ್ ಅಂತ ಒಂದು ಟಿಶ್ಯೂ, ಒಂದು ಅದು ಭಾಗ, ಅದರಿಂದ ಎರಡು ಜಾಯಿನ್ ಆಗಿರುತ್ತೆ. ಬಲ ಎರಡೂ ನಿಮಗೆ ಲ್ಯಾಂಗ್ವೇಜ್ ಬೇಕು, ಎಮೋಷನ್ ಬೇಕು, ಕ್ರಿಯೇಟಿವಿಟಿ ಬೇಕು, ಲಾಜಿಕ್ ಬೇಕು, ಒಂಥರ ಸಂಪೂರ್ಣ ವ್ಯಕ್ತಿ ನೀವು ಆಗಬೇಕು ಅಂತಂದರೆ ಅತ್ಯಂತ ಸುಲಭದ ಒಂದು ಮೆಥಡ್ ಅಂದರೆ ನಮಸ್ಕಾರ ಮುದ್ರೆ. ಹೌದಾ? ನಮಸ್ಕಾರ ಮುದ್ರೆ ನೀವು ಹಾಕಿದ್ರೆ ಬೈಲ್ಯಾಟ್ರಲ್ ಬ್ರೈನ್ ಸಿಂಕ್ರೊನೈಸೇಷನ್ ಅಂತ ಆಗುತ್ತೆ. ಅದ್ಭುತವಾಗಿ ಎಮೋಷನಲ್ ಬ್ಯಾಲೆನ್ಸು ಮತ್ತು ನರ್ವ್ ಸ್ಟಿಮ್ಯುಲೇಷನ್ನು, ಕೊಹೆರೆನ್ಸು, ಏನೇನೋ ಅದ್ಭುತಗಳಾಗೋಗುತ್ತೆ. ನಿಜವಾಗ್ಲೂ ಇದೆಲ್ಲ ಇದೆ, ಅದೇ ಗೊತ್ತಿಲ್ಲ. ಮುದ್ರೆ ಅಂತ ಏನಕ್ಕೆ ಅಂತೀವಿ ಅಂದರೆ ಅದಕ್ಕೆ ನಮಸ್ಕಾರ ಮುದ್ರೆ ಅಂದರೆ ನೀವು ಅದನ್ನು ಸರಿಯಾದ ಕ್ರಮದಲ್ಲಿ ಮಾಡಿದಾಗ ಎರಡು ಸಿಂಕ್ರೊನೈಸ್ ಆಗ್ತಾ ಬರುತ್ತೆ. ಹಾಗಾಗಿ ಇದೊಂದನ್ನು ದಿನ ಪ್ರಾಕ್ಟೀಸ್ ಮಾಡಬಹುದು. ಕೈ ಮುಗಿಯೋದು, ಚಪ್ಪಾಳೆ ಹೊಡಿಯೋದು, ಇವೆಲ್ಲ ಇದೆಯಲ್ಲ, ಇವೆಲ್ಲ ನರ್ವ್ ಎಂಡ್ಸ್ ಇದೆ ನಮ್ಮ ಕೈ ಮತ್ತು ಕಾಲದಲ್ಲಿ, ನರ್ವ್ ಎಂಡ್ ಆಗುತ್ತೆ. ಅದನ್ನು ಪ್ರೆಸ್ ಮಾಡಿ ಆಕ್ಟಿವೇಟ್ ಮಾಡಿದಾಗ ನಿಮಗೆ ಆ ಭಾಗದ ಮೆದುಳು ಆಕ್ಟಿವೇಟ್ ಆಗ್ತಾ ಬರುತ್ತೆ. ಅಂದ್ರೆ ಬಹಳ ಸಿಂಪಲ್ ಆಗಿ ಹೇಳಿದ್ರೆ ಮೆದುಳಿನ ಎಡ ಮತ್ತು ಬಲ ಎರಡು ಸಿಂಕ್ರೊನೈಸ್ ಮಾಡಬೇಕು, ಸಕ್ರಿಯವಾಗಿ ಸಂಯೋಜನೆಯನ್ನು ಮಾಡಬೇಕಿದ್ರೆ ಈ ನಮಸ್ಕಾರ ಮುದ್ರೆ ಬಹಳ ನಿರ್ಣಾಯಕ ಪಾತ್ರ ವಹಿಸುತ್ತೆ. ಎಲ್ಲೆಲ್ಲಿ ಸಾಧ್ಯ ಆದರೆ ಎಲ್ಲರಿಗೂ ನಮಸ್ಕಾರ ಮಾಡಿದ್ರೆ ಒಳ್ಳೇದು. ಸೋಷಿಯಲ್ ಇದನ್ನು ಚೆನ್ನಾಗಿ ಕಾಂಟ್ಯಾಕ್ಟ್ ಆಗುತ್ತೆ ಅಲ್ವಾ, ಮತ್ತೆ ಅದರಿಂದ ನಮಗೆ ಬೆನಿಫಿಟ್ ಆಗ್ತಾ ಇರುತ್ತೆ, ಎರಡು ಆಕ್ಟಿವೇಟ್ ಆಗ್ತಾ ಇರುತ್ತೆ. ಈಗ ನೋಡಿ, ಆಂಗ್ಸೈಟಿ, ಡಿಪ್ರೆಷನ್ ಈ ಥರದ್ದೆಲ್ಲ EDMR ಅಂತ ಒಂದು ಥೆರಪಿ ಮಾಡ್ತಾರೆ. ಅದರಲ್ಲಿ ಐ ಮೂವ್ಮೆಂಟ್ ರೀಪ್ಲೇಸ್ಮೆಂಟ್ ಅಂತ ಏನೋ ಅದರಲ್ಲಿ ಮಾಡೋದು ಇದೆ. ಕೆಲವೆಲ್ಲ ಪ್ರೊಸೀಜರ್ಸ್ ಇರುತ್ತಲ್ಲ, ಇದರಲ್ಲಿ ಅವ್ರು ಏನು ಬೇರೆ ಮಾಡೋದಿಲ್ಲ, ಈ ಥರದ ಕೆಲವೊಂದು ಇದನ್ನು ಆ್ಯಕ್ಟಿವೇಟ್ ಮಾಡ್ತಾ ಬರ್ತಾರೆ. ನಿಜವಾಗಿ ಬಹಳ ಅದ್ಭುತ ಸಂಗತಿ, ಅದ್ಭುತನೇ ಇದು ಮೊದಲನೇ ಉಪಯೋಗ. ಎರಡನೇದು ವೇಗಸ್ ನರ್ವ್ ಆಕ್ಟಿವೇಟ್ ಆಗುತ್ತೆ. ನಾನು ವೇಗಸ್ ನರ್ವ್ ಬಗ್ಗೆ ತುಂಬ ಹೇಳಿದ್ದೀನಿ. ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ನಿಮಗೆ ಆಕ್ಟಿವೇಟ್ ಆಗಬೇಕು ಅಂತಂದರೆ ಅದು ವೇಗಸ್ ನರ್ವ್ ಆಕ್ಟಿವೇಟ್ ಆಗಿ, ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಆಕ್ಟಿವೇಟ್ ಆಗಿ ನಿಮ್ಮ ಮುಂಭಾಗದ ಮೆದುಳು ಆಕ್ಟಿವೇಟ್ ಆಗಬೇಕು ಅಂದರೆ ನಮಸ್ಕಾರ ಮುದ್ರೆ. ನೀವು ನಮಸ್ಕಾರ ಮುದ್ರೆನ ಸುಮ್ಮನೆ ಒಂದ್ಸಲ ಹಿಂಗಂದ್ರೆ ಆಗೋದಿಲ್ಲ. ಇದೆಲ್ಲ ಸ್ವಲ್ಪ ಒಂದು ಮುದ್ರೆಗಳು ಅಂತ ಒಂದು 5 ನಿಮಿಷ ಎಲ್ಲ ಹೇಳ್ತಾರೆ ನೋಡಿ, ಕೆಲವೊಂದು ಅದಕ್ಕೆ ಎಷ್ಟೋ ಟೈಮ್ ಇರುತ್ತೆ. ಆ ಥರ ಮಾಡಿದಾಗ ಪ್ರೆಸ್ ಮಾಡಬೇಕು. ನಾನು ಅದಕ್ಕೆ ಹೇಳೋಂತ ಇದೆ ನೆಕ್ಸ್ಟ್, ಹಾಗಿದ್ರೆ ಎಷ್ಟು ಸಲ ನಮಸ್ಕಾರ ಎಷ್ಟು ಹೊತ್ತು ಮಾಡಬೇಕು ಅಂತ. ಅದು ಅಂದರೆ ಟೈಮು. ಈಗ ಮುದ್ರೆಗಳಿಗೆ ಒಂದು 5 ನಿಮಿಷ ಆ ಥರ ಹಾಕಬೇಕು. ಒಂದೊಂದು ಮುದ್ರೆಗಳನ್ನು ಒಂದು ಸಮಯ ಅಂತ ಹೇಳ್ತಾರಲ್ಲ, ಆ ಥರ ಒಂದು 5 ನಿಮಿಷ ಒತ್ತಿ ಹಿಡ್ಕೋಬೇಕು. ಎಲ್ಲದನ್ನು ಪ್ರೆಸ್ ಆಗೋ ಥರ ಒತ್ತಿ ಹಿಡ್ಕೊಂಡು ಮಾಡಿದಾಗ ಏನಾಗುತ್ತೆ ಅಂತಂದರೆ ಆಂಗ್ಸೈಟಿ ಏನಿರುತ್ತೆ, ಕೋಪ, ಅದೆಲ್ಲ ಕಮ್ಮಿ ಆಗ್ತಾ ಬರುತ್ತೆ. ಇದು ಒಂದು ಥರ ಥೆರಪಿ. ಈ ಥರ ಥೆರಪಿಗಳನ್ನು ಮಾಡ್ತಾರೆ, ಬೇರೆ ಬೇರೆ ಹೆಸರಿನಿಂದ ಮಾಡ್ತಾರೆ. ಇದು ಒಂದು ಥೆರಪಿ ಅಂತಲೇ ಹೇಳ್ಬಹುದು. ಹಾಗಾಗಿ ವೇಗಸ್ ನರ್ವ್ ಆ್ಯಕ್ಟಿವೇಟ್ ಆಗುತ್ತೆ, ಮುಂಭಾಗದ ಮೆದುಳು ಆ್ಯಕ್ಟಿವೇಟ್ ಆಗುತ್ತೆ. ಸೊ ನಿಮಗೆ ಏನೋ ಒಂದು ಒಳ್ಳೆಯದು, ಏನೋ ಒಂದು ಡಿಸಿಷನ್ ಮೇಕಿಂಗ್ ಅಂದರೆ ಒಂದು ಸ್ವಲ್ಪ ನಮಸ್ಕಾರ ಮುದ್ರೆ ಹಾಕೊಂಡು ಕೂತ್ಕೊಳ್ಳಿ, ಅದರಿಂದ ಸ್ವಲ್ಪ ಪ್ರಯೋಜನ ಆಗ್ಬೋದು. ಅದು ಅಂದರೆ ಸ್ವಲ್ಪ ಎಲ್ಲದೂ ಮ್ಯಾಜಿಕ್ ಅಲ್ಲ, ಯಾವುದು ಮ್ಯಾಜಿಕ್ ಅಲ್ಲ, ಎಲ್ಲ ಸ್ವಲ್ಪ ಪ್ರಾಕ್ಟೀಸ್ ಮಾಡಿದಾಗ ಖಂಡಿತವಾಗ್ಲೂ ಆಗುತ್ತೆ. ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತಾ ಬರಬೇಕು. ಇನ್ನೊಂದು ಭಾಳ ಮುಖ್ಯವಾದ ವಿಚಾರ ಅಂತಂದರೆ ಆಕ್ಯುಪ್ರೆಷರ್ ಅಂತ ಕೇಳಿರಬಹುದು ನೀವು. ಆಕ್ಯುಪ್ರೆಷರ್ ನಿಜವಾಗ್ಲೂ ನನಗೆ ಈ ಆಕ್ಯುಪಂಚರ್ದು ಸೈನ್ಸ್, ಏಕೆಂದರೆ ನಾನು ಒಬ್ಬ ವಿಜ್ಞಾನಿಯಾಗಿ ಅನುಭವ ಆಧಾರದ ಮೇಲೆ ಎಕ್ಸ್ಪರಿಮೆಂಟ್ ಮಾಡಿ ಅದರಿಂದ ರಿಸಲ್ಟ್ ಬಂದರೆ ನಾನು ಅದನ್ನು ಆಕ್ಸೆಪ್ಟ್ ಮಾಡ್ತೀನಿ. ಇಲ್ಲ ಅಂತಂದರೆ ಖಂಡಿತ ನಾನು ಮಾಡೋದಿಲ್ಲ. ನನಗೂ ಸ್ವಲ್ಪ ಒಂದು ಆರೋಗ್ಯದ ಏರುಪೇರಾಗಿತ್ತು. ಸುಮಾರು ಅದಕ್ಕೆ ಖರ್ಚು ಮಾಡಿದ್ದೀನಿ ನಾನು. ಪಲ್ಮನಾಲಜಿಸ್ಟ್ ಹತ್ರ ಉಸಿರಾಡೋದು ತೊಂದರೆ, ಹಿಡ್ಕೊಳ್ಳಂಗಾಗೋದು ಏನು ಅದು, ಮತ್ತು ಹಿಡ್ಕೊಂಡಿರೋದು ಉಸಿರು ಬೆನ್ನು ಎದೆಯ ಭಾಗದಲ್ಲಿ ಒಂಥರ ಬ್ಲಾಕ್ ಆದಂಗೆ ಆಗಿರೋದು. ಏನೇ ಮಾಡಿದ್ರು ಸುಮಾರು ನಾನು ಎಲ್ಲ ಕಡೆ ತೋರಿಸ್ದೆ, ಹೋಗಲಿಲ್ಲ. ಕೊನೆಗೆ ಆಕ್ಯುಪಂಚರ್ ಅಂತ ಒಬ್ರು ಯಾರೋ ಹೇಳಿದ್ರು, ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ. ಸೆಕೆಂಡ್ ಡೇ, ಫಸ್ಟ್ ಡೇ ಮಾಡಿದ್ದೀನಿ, ಸೆಕೆಂಡ್ ಡೇಗೆ ಅದರಲ್ಲಿ ಕಪ್ಸಲ್ಲಿ ಮಾಡಿದ್ರು ಅವರು. ನೀಡಲ್ ಹಾಕಲಿಲ್ಲ, ಸ್ವಲ್ಪ ಜಾಸ್ತಿ ಇದಾಗಿದೆ, ಬ್ಲಾಕೇಜ್ ಇದೆ ಅಂತೇಳಿ ಮಾಡಿದ್ರು. ಅದ್ಭುತ ಅನ್ನಿಸ್ತು ನನಗೆ ನಿಜವಾಗ್ಲೂ. ನಾವು ಯಾವಾಗಲೂ ಅಲೋಪತಿನ ನಾವು ತುಂಬ ರಿಲೈ ಮಾಡ್ತೀವಿ, ಅಯ್ಯೋ ಆಯುರ್ವೇದನ, ಅಯ್ಯೋ ಹೋಮಿಯೋ ಅಂದರೆ ರಿಸಲ್ಟ್ ಬರುತ್ತೆ, ಇಲ್ಲ ಅಂತಲ್ಲ, ಸ್ವಲ್ಪ ಸ್ಲೋ ಇರ್ಬೋದು. ನಮಗೆ ಇಂಟಿಗ್ರೇಟೆಡ್ ಅಪ್ರೋಚ್ ಇರಬೇಕು. ನಮಗೆ ಎಲ್ಲದಕ್ಕೂ ಅಲೋಪತಿನೇ ಆಗಲ್ಲ, ಅಥವಾ ಎಲ್ಲದಕ್ಕೂ ಆಯುರ್ವೇದ ಅಥವಾ ಹೋಮಿಯೋ ಇದೇ ಆಗಲ್ಲ. ಕೆಲವೊಂದು ಕಾಯಿಲೆಯ ಸ್ವರೂಪಕ್ಕೆ, ಗುಣಲಕ್ಷಣಗಳಿಗೆ ಅನುಗುಣವಾಗಿ ನಾವು ಬೇರೆ ಬೇರೆ ಥರದ ಥೆರಪಿಗಳಿಗೆ ಹೋಗಬೇಕು. ಆಕ್ಯುಪ್ರೆಷರ್ ಆವಾಗ ನನಗೆ ಗೊತ್ತಾಯಿತು ಎಂಥ ಅದ್ಭುತವಾದ ವಿಜ್ಞಾನ ಇದು ಅಂತ. ಚೈನಾದಲ್ಲಿ ಆಕ್ಯುಪ್ರೆಷರ್ ಇದನ್ನು ತುಂಬ ಚೆನ್ನಾಗಿ ಟ್ರೆಡಿಷನಲ್ ಚೈನೀಸ್ ಮೆಡಿಸನ್ನಲ್ಲಿ ಅದನ್ನು ಒಂದು ಪಾರ್ಟ್ ಆಫ್ ಇದು ಮೆಡಿಕಲ್ ಕಾಲೇಜಲ್ಲಿ ಕಲಿಸ್ತಾರೋದು. ಆಕ್ಯುಪ್ರೆಷರು ಇದ್ರದ್ದೆಲ್ಲ ಪ್ರೆಷರ್ ಪಾಯಿಂಟ್ಸ್ಗಳು ಗೊತ್ತಿರಬಹುದು ನಿಮಗೆ. ಅವರ ಕೆಲವೊಂದು ಯುದ್ಧ ವಿದ್ಯೆಗಳಲ್ಲಿ ದೇಹದ ಪ್ರೆಷರ್ ಪಾಯಿಂಟ್ಸ್ನ
ಪ್ರೆಸ್ ಮಾಡಿಬಿಡ್ತು ಅಂತಂದರೆ ನಮ್ನೆಸ್ ಬಂದ್ಬಿಡುತ್ತೆ, ನಾವೇನು ಮೂವ್ ಮಾಡೋಕ್ಕಾಗೋದಿಲ್ಲ. ಸೊ ಇಲ್ಲಿ ಆಕ್ಯುಪ್ರೆಷರ್ ಅಂತ ನಾವು ನೋಡೋದಾದರೆ ನಮ್ಮ ಒಂದು ಬೈ ಎಲೆಕ್ಟ್ರಿಕ್ ಸರ್ಕ್ಯೂಟ್, ನಮ್ಮ ದೇಹದಲ್ಲಿ ಒಂದು ಎನರ್ಜಿ ಇದೆ. ಆ ಎನರ್ಜಿ ಸರ್ಕ್ಯೂಟು ಬೈ ಎಲೆಕ್ಟ್ರಿಕ್ ಸರ್ಕ್ಯೂಟು ಕಂಪ್ಲೀಟ್ ಆಗಬೇಕು ಅಂದರೆ ಎಲೆಕ್ಟ್ರಿಕ್ ಸರ್ಕ್ಯೂಟು 2 ಕೈಯನ್ನು ಕ್ಲೋಸ್ ಮಾಡಿದಾಗ ಮಾತ್ರ ಎಲೆಕ್ಟ್ರಿಕ್ ಸರ್ಕ್ಯೂಟು ಕಂಪ್ಲೀಟ್ ಆಗುತ್ತೆ. ಆ ಸರ್ಕ್ಯೂಟು ಕ್ಲೋಸ್ ಆಗಬೇಕು ಅಂದರೆ. ಹಾಗಾಗಿ ನಮಸ್ಕಾರ ಮುದ್ರೆ ಏನಾಗುತ್ತೆ, ನಮ್ಮ ದೇಹದಲ್ಲಿರುವ ಎನರ್ಜಿ ಕೆಳಗಡೆ ಸೋರಿ ಹೋಗದೇ ಇದ್ದಾಗೆ ಅದನ್ನು ಸರ್ಕ್ಯೂಟ್ ಕಂಪ್ಲೀಟ್. ಈಗ ನೋಡಿ, ಒಂದೇ ಕೈಯಲ್ಲಿದೆ, ಕಂಪ್ಲೀಟ್ ಆಗಿಲ್ಲ ಸರ್ಕ್ಯೂಟು. ನಾನು ಹಿಂಗೆ ಕ್ಲೋಸ್ ಮಾಡಿದಾಗ ಆ ಬೈ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಅಂತೀವಲ್ಲ ಅದು ಕ್ಲೋಸ್ ಆಯಿತು. ನಮ್ಮ ದೇಹದಲ್ಲಿರುವ ಎನರ್ಜಿ ಆರ ಅಂತಂತಾರೆ ಆಧ್ಯಾತ್ಮಿಕ ಇದರಲ್ಲಿ, ಆರ ನಮ್ಮ ಸುತ್ತ ಒಂದು ಫ್ರೀಕ್ವೆನ್ಸಿ ಇದೆ, ಎನರ್ಜಿ ಇದೆ ಅಂತಾರಲ್ಲ, ಪ್ರಭಾವಳಿ ದೇವತೆಗಳಿಗೆ ತಲೆ ಹಿಂಭಾಗದಲ್ಲಿ ಇರುತ್ತಲ್ಲ ಆ ಥರ. ಕೆರ್ಲಿನ್ ಫೋಟೋಗ್ರಫಿಲಿ ಅದು ಇದೆ. ಅದೆಲ್ಲ ನಾವು ಈಗ ಕ್ವಾಂಟಮ್ ಫಿಸಿಕ್ಸಲ್ಲಿ ಅದರ ಬಗ್ಗೆ ಹೆಚ್ಚು ಮಾತಾಡ್ತಾರೆ. ಈಗ ಹೆಚ್ಚು ವಿಜ್ಞಾನಿಗಳು ಅದು ಹೊರ ದೇಶದಲ್ಲಿ, ಅಮೆರಿಕದಂಥ ದೇಶದಲ್ಲಿ ಇದ್ರ ಬಗ್ಗೆನೇ ಹೆಚ್ಚು ರಿಸರ್ಚ್ ನಡೀತಾ ಇದೆ, ಆರ ಬಗ್ಗೆ. ಹೌದು, ವೈಜ್ಞಾನಿಕವಾಗಿ ಕ್ವಾಂಟಮ್ ಫಿಸಿಕ್ಸ್ ಇದೆಯಲ್ಲ, ಕ್ವಾಂಟಮ್ ರಿಲೇಟೆಡ್ ಅಂದರೆ ಎನರ್ಜಿ, ಫ್ರೀಕ್ವೆನ್ಸಿ, ವೈಬ್ರೇಷನ್, ಹೌ ವಿ ಕನೆಕ್ಟ್ ವಿತ್ ಅ ನೇಚರ್, ಅದು ಥ್ರೂ ವೈಬ್ರೇಷನ್ಸ್, ಥ್ರೂ ಎನರ್ಜಿ ಅಂತಂತಾರಲ್ಲ, ಆ ಥರ ನಮ್ಮದು ಕಂಪ್ಲೀಟ್ ಆಗಬೇಕು ಅಂತಂದರೆ ನಮಸ್ಕಾರ ಮುದ್ರೆಯಿಂದ. ಮತ್ತು ಎಲೆಕ್ಟ್ರೋಮ್ಯಾಗ್ನೆಟಿಕ್, ಅದು ರೇಡಿಯೇಷನ್ ಅಲ್ಲ, ನಮ್ಮ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಏನು ಎನರ್ಜಿ ಇದೆ ಅದು ಕನ್ಸರ್ವ್ ಆಗಬೇಕು, ಚೆನ್ನಾಗಿರಬೇಕು ದೇಹದಲ್ಲಿ ಅಂದರೆ ನಮಸ್ಕಾರ ಮುದ್ರೆಯನ್ನು ಹಾಕ್ಕೋಬೇಕು ಅಂತ ಹೇಳ್ತಾರೆ. ಹಾಗಾಗಿ ನಮಸ್ಕಾರ ಮುದ್ರೆ ಅಂದರೆ ಕೇವಲ ಅದು ಒಂದು ಮುದ್ರೆ ಅಲ್ಲ, ಇದರ ಜೊತೆ ನಮ್ಮ ಹಾರ್ಮೋನ್ ರೆಗ್ಯುಲೇಷನ್ಗಳು ತುಂಬ ಅದ್ಭುತವಾಗಿ ನಡೆಯುತ್ತೆ. ಈಗ ನಾವೆಲ್ಲ ಇದನ್ನು ಬಿಟ್ಟಿರೋದಕ್ಕೆ ನಮಗೆ ತೊಂದರೆ ಆಗ್ತಿರೋದು, ಕೈ ಕುಲುಕ್ತೀವಿ ನಾವೆಲ್ಲ, ಇದನ್ನೆಲ್ಲ ಬಿಟ್ಬಿಟ್ಟಿದ್ದೀವಿ. ಹಾರ್ಮೋನ್ ರೆಗ್ಯುಲೇಷನ್ ಚೆನ್ನಾಗಾಗಬೇಕು ಅಂತಂದರೆ ಎಲ್ಲ ಹಾರ್ಮೋನು, ಗುಡ್ ಹಾರ್ಮೋನ್ಸ್ಗಳು ಎಲ್ಲ ಚೆನ್ನಾಗಿ ಬಿಡುಗಡೆ ಆಗಬೇಕು ಅಂದ್ರೆ ನಡೀರಿ ಅಂತಾನು ಹೇಳ್ತಾರೆ ಕೆಲವೊಮ್ಮೆ. ಅಯ್ಯೋ ತುಂಬಾ ಅದ್ಭುತ ಅದು. ಆಕ್ಯುಪ್ರೆಷರ್ ಅದು ಬರೀ ಕಾಲಲ್ಲಿ ಹೇಳಿದ್ರೆ ಗ್ರೌಂಡಿಂಗ್ ಅಂತ ಆಗುತ್ತೆ. ದೇಹದಲ್ಲಿ ಕಲೆಕ್ಟ್ ಆಗಿರುವಂತಹ ಕೆಲವು ಎನರ್ಜಿಗಳು, ಅದು ಭೂಮಿ ನ್ಯೂಟ್ರಲ್, ಅದು ನೆಗೆಟಿವ್, ಭೂಮಿ ನೆಗೆಟಿವ್, ಎರಡು ಸೇರಿದಾಗ ನ್ಯೂಟ್ರಲ್ ಆಗುತ್ತೆ. ಸೊ ಅಪರೂಪಕ್ಕಾದ್ರೂ ಬರಗಾಲಲ್ಲಿ ನಡೆಯುವಂಥದ್ದು ಖಂಡಿತ ಎಂಥ ಅದ್ಭುತ ಅಂದರೆ ಗ್ರೌಂಡಿಂಗ್ ಅಂತ ಕರೀತಾರೆ ಅದನ್ನು. ಈಗ ಜಾಪನೀಸ್ ಅವರೆಲ್ಲ ತುಂಬ ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಬರೀ ಕಾಲಲ್ಲಿ ನಡೆಯೋದು, ನೇಚರ್ ವಾಕ್, ಕಾಡುಗಳಲ್ಲಿ ಹೋಗೋದು, ಗಿಡ ಮರಗಳನ್ನು ಅಪ್ಕೊಂಡು ಅವುಗಳ ಜೊತೆ ಕಾನ್ವರ್ಸ್ ಮಾಡೋದು. ತುಂಬ ನಮ್ಮ ಪರಿಸರದಲ್ಲಿ, ಬ್ರಹ್ಮಾಂಡದಲ್ಲಿ ಒಂದು ಲಯ ಇದೆ, ಎನರ್ಜಿ ಇದೆ, ಒಂದು ಫ್ರೀಕ್ವೆನ್ಸಿ ಇದೆ, ಅದಕ್ಕೆ ಹೊಂದ್ಕೊಳ್ಳುವಂಥದ್ದು. ಅದನ್ನು ನಾವು ಒಳ್ಳೆ ಫ್ರೀಕ್ವೆನ್ಸಿಗೆ ಮ್ಯಾಚ್ ಆದಾಗ ಏನಾಗುತ್ತೆ ಅಂದರೆ ಅದರಿಂದ ನಮಗೆ ಎನರ್ಜಿ ಸಿಕ್ಕುತ್ತೆ ಮತ್ತು ಆರೋಗ್ಯ ನಮ್ಮದು ವೃದ್ಧಿ ಆಗುತ್ತೆ. ಇಂಡೈರೆಕ್ಟಾಗಿ ನಮ್ಮ ಆರೋಗ್ಯದಲ್ಲಿ ಸುಧಾರಣೆ ಆಗುತ್ತೆ. ಈ ರೀತಿ ಇದರ ಜೊತೆ ಹಾರ್ಮೋನ್ಸ್ಗಳ ಬಗ್ಗೆ ಹೇಳಿದೆ ನಾನು. ಗ್ರೋತ್ ಹಾರ್ಮೋನ್ ಆಗಿರ್ಬೋದು ಅಥವಾ ಥೈರಾಯ್ಡ್ ಹಾರ್ಮೋನ್ ಆಗಿರಬಹುದು. ಈ ಪ್ರೆಷರ್ ಪಾಯಿಂಟು ನಮ್ಮದು ಇದಾದಾಗ ಈ ಹಾರ್ಮೋನ್ ಈ ಗ್ರಂಥಿಗಳನ್ನು ಆಕ್ಟಿವೇಟ್ ಮಾಡುತ್ತೆ ಅಂತಾರೆ. ಅಂದರೆ ಈ ನಮಸ್ಕಾರ ಮುದ್ರೆ ಮಾಡಿದಾಗ್ಲೂ ಕೆಲವೊಂದು ನಮ್ಮ ಹೈಪೋಥಾಲಮಸ್, ಪಿಟ್ಯೂಟರಿ ಈ ಥರದ ನಮ್ಮದು ಏನು ಹಾರ್ಮೋನ್ ರಿಲೀಸ್ ಮಾಡುವ ಗ್ರಂಥಿಗಳಿರುತ್ತೆ, ಗ್ಲ್ಯಾಂಡ್ಸ್ಗಳು, ಎಂಡೋಕ್ರೈನ್ ಗ್ಲ್ಯಾಂಡ್ ಅಥವಾ ಎಂಡೋಕ್ರೈನ್ ಆರ್ಗನ್ಸ್ ಅಂತ ಕರಿತೀವಲ್ಲ, ಇವುಗಳಲ್ಲಿ ಕೆಲವು ಆಕ್ಟಿವೇಟ್ ಆಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ನೋಡಿ ಮುದ್ರೆ ಹಾಕಿದಾಗ ಒಂದೊಂದು ಎಂಡೋಕ್ರೈನ್ ಗ್ಲ್ಯಾಂಡ್ಗೆ ಒಂದೊಂದು ಮುದ್ರೆ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ಇನ್ನೂ ಹೆಚ್ಚಿನ ಒಂದು ರಿಸರ್ಚ್ ಆಗಬೇಕು. ಈಗ ನಮ್ಮಲ್ಲಿ ಏನಾಗಿದೆ ಅಂದರೆ ನಮ್ಮಲ್ಲಿ ಎಲ್ಲ ಜ್ಞಾನವೂ ಇದೆ, ಆದರೆ ಅಥೆಂಟಿಕೇಟೆಡ್ ಥ್ರೂ ಎಕ್ಸ್ಪರಿಮೆಂಟೇಷನ್ನು ಯಾರೂ ಪ್ರೂವ್ ಮಾಡಿಲ್ಲ. ಹಾಗಾಗಿ ಭಾರತೀಯರ ಒಂದು ನಾಲೆಡ್ಜ್ ಏನು ಅಂತಂದರೆ ಅತ್ಯಂತ ಉತ್ಕೃಷ್ಟವಾದದ್ದು ಜಗತ್ತಿನಲ್ಲಿ, ಬಟ್ ಪ್ರೂಫ್ ಇಲ್ಲ ನಮ್ಮ ಹತ್ರ. ಇದು ಹೆಂಗೆ ಅಂತಂದರೆ ಜಾನಪದ ಸಾಹಿತ್ಯ ಥರ ಬಾಯಿಂದ ಬಾಯಿಗೆ ಹರಡಿರೋ ಅಂಥದ್ದು. ಆದರೆ ಪ್ರೂಫ್ ಕೊಡಿ ಅಂದರೆ ಪ್ರೂಫ್ ಎಲ್ಲಿದೆ ನಮ್ಮ ಹತ್ರ? ನಾನು ಎಕ್ಸ್ಪರಿಮೆಂಟ್ ಮಾಡಿ ನಾನು ಪ್ರೂಫ್ ಕೊಟ್ಟಾಗಲೇ ಜಗತ್ತು ಅದನ್ನು ಒಪ್ಕೊಳ್ಳೋದು. ಸೈನ್ಸಲ್ಲಿ ಅದೇನೇ ಮೇನ್ ಇರೋದು, ನನಗೆ ಪ್ರೂಫ್ ಕೊಡಬೇಕು. ಈಗ ಕೋರ್ಟಲ್ಲಿ ಹೇಗೆ ಜಡ್ಜ್ ನಿಮಗೆ ಪ್ರೂಫ್ ಕೇಳ್ತಾರೆ ಗೊತ್ತಿರುತ್ತೆ, ಆದರೂ ಪ್ರೂಫ್ ಬೇಕು. ಆ ಥರ ಇಲ್ಲಿ ಪ್ರೂಫ್ ಇದ್ದಾಗ ಮಾತ್ರ ಆ ಒಂದು ವಿಚಾರವನ್ನು ಜನ ಒಪ್ಕೊಳ್ಳೋದು, ವಿಜ್ಞಾನಿಗಳು ಅದನ್ನು ಒಪ್ಕೊಳ್ಳೋದು. ಹಾಗಾಗಿ ಎಲ್ಲ ಹಾರ್ಮೋನ್ಗಳು ಸಕ್ರಿಯವಾಗಬೇಕು ಅನ್ನೋದಾದರೆ ಈ ಒಂದು ನಮಸ್ಕಾರ ಮುದ್ರೆ ಬಹಳ ಪ್ರಮುಖ ಪಾತ್ರ ವಹಿಸುತ್ತೆ. ಇದ್ರ ಜೊತೆ ಬ್ರೈನ್ ಹಾರ್ಟು ಕೋಆರ್ಡಿನೇಷನ್, ಕೊಹೆರೆನ್ಸ್ ಅಂತಂತೀವಲ್ಲ. ಈಗ ನೋಡಿ, ಚಪ್ಪಾಳೆ ಈಗ ಹೇಳ್ತಾರೆ, ನೀವು ಚೆನ್ನಾಗಿ ದಿನ ಬೆಳಗ್ಗೆ ಚಪ್ಪಾಳೆ ಹೊಡಿರಿ, ಚಪ್ಪಾಳೆ ಹೊಡೆದಾಗ ನಿಮ್ಮ ಹೃದಯ ಚೆನ್ನಾಗಿರುತ್ತೆ ಅಂತ. ನೀವು ಪಾರ್ಕ್ಗಳಲ್ಲಿ ನೋಡಿ ಕ್ಲಾಪ್ಸ್ ಮಾಡ್ತಾ ಇರ್ತಾರೆ, 50 ಕೌಂಟ್ಸ್ 100 ಕೌಂಟ್ಸ್ ಅಂತ. ಏನಕ್ಕೆ ಅಂತಂದರೆ ವೈದ್ಯರು ಹೇಳಿದ್ದಾರೆ, ನನ್ನ ಹೃದಯ ಚೆನ್ನಾಗಿರಬೇಕು ಅಂದರೆ ನಾನು ಕ್ಲಾಪಿಂಗ್ ಥೆರಪಿ ಅಂತಲೇ ಇದೆ ಅದು ಮಾಡೋದು. ಏನಂದರೆ HRV ಅಂತ, ಹಾರ್ಟ್ ರೇಟ್ ವೇರಿಯಬಿಲಿಟಿ ಜಾಸ್ತಿ ಆಗುತ್ತೆ. ನಮಸ್ಕಾರ ಮುದ್ರೆ ಕೂತ್ಕೊಂಡಾಗೆ ಸುಮ್ಮನೆ ನಮಸ್ಕಾರ ಮುದ್ರೆ ನೀವು ಇಟ್ಕೊಂಡ್ರೆ ಹಾರ್ಟ್ ರೇಟ್ ವೇರಿಯಬಿಲಿಟಿ ತುಂಬ ಇಂಪ್ರೂವ್ ಆಗುತ್ತೆ, ಸುಲಭವಾಗಿ ಮಾಡಬಹುದು. ಎಲ್ಲ ಸುಲಭನೇ ಇದೆ, ಆದರೆ ನಾವು ಮಾಡಲ್ಲ.
ಏನಕ್ಕೆ ಮಾಡಲ್ಲ ಅಂದರೆ ನಮಗೆ ಗೊತ್ತಿಲ್ಲ. ಆಮೇಲೆ ಅಥವಾ ಯಾರೋ ಹೇಳ್ತಾರೆ ನೋಡಿ ನಮಸ್ಕಾರ ಮಾಡಿ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳ್ತಾರೆ. ಯಾವ ರೀತಿ ಅಂತ ಅವ್ರು ಹೇಳಲ್ಲ. ಸೊ ನಮಗೆ ಅಯ್ಯೋ ಅದರಿಂದ ಏನಾಗ ನಮಸ್ಕಾರ ಹಾಕಿದ ತಕ್ಷಣ ಏನಾಗ್ಬಿಡುತ್ತೆ ಮಹಾ ಅಂತ ಅಂತೀವಿ. ಆದರೆ ಅದರ ಆಳಕ್ಕಿಳಿದು ನೋಡಬೇಕು ನಾವು, ಏನಾಗುತ್ತೆ ಮಾಲಿಕ್ಯುಲರ್ ಲೆವೆಲಲ್ಲಿ ಸಂಗತಿಗಳು ಗೊತ್ತಾಗುತ್ತೆ. ಆವಾಗ ಅದ್ಭುತಗಳೇ ಇದೆ. ನಾನು ಸಾಮಾನ್ಯ ಹೇಳ್ತೀನಿ, ದೇಹ ಇದೆಯಲ್ಲ ಇದೇ ಬ್ರಹ್ಮಾಂಡ. ನೀವು ಹೊರಗಡೆ ಬ್ರಹ್ಮಾಂಡನ ನೋಡಿ ವಿಸ್ಮಯ ಅಂತೀವಿ, ಅಯ್ಯೋ ಅದಾಗಿದೆ ಇದು ಹೀಗಿದೆ. ನೀವು ಒಳಗಡೆ ನೋಡಿ ಅದಕ್ಕಿನ್ನ ವಿಸ್ಮಯ ಸಿಕ್ಕುತ್ತೆ ಒಳಗಡೆ. ಹಾಗಾಗಿ ನಮ್ಮ ದೇಹದಲ್ಲಿ ಎಲ್ಲ ಹಾರ್ಮೋನುಗಳು ಚೆನ್ನಾಗಿ ಬಿಡುಗಡೆ ಆಗುತ್ತೆ. ಮತ್ತು ಬ್ರೈನ್ ಹಾರ್ಟ್ ಒಂದು ಕೊಹೆರೆನ್ಸ್ ಅಂತ ನಾನು ಏನು ಹೇಳಿದೆ, ಅದು ಒಂದು ಸಂಬಂಧ ಸ್ಟ್ರಾಂಗ್ ಆಗಿ ಅದು ತುಂಬ ಚೆನ್ನಾಗುತ್ತೆ. ಹಾರ್ಟ್ ರೇಟ್ ವೇರಿಯಬಿಲಿಟಿ ಅದು ಇಂಪ್ರೂವ್ ಆಗುತ್ತೆ. ಮತ್ತು ಹೃದಯ ಸ್ಟ್ರಾಂಗ್ ಆಗಿ ಆಗ್ತಾ ಬರುತ್ತೆ. ಹಾಗಾಗಿ ಇದೊಂದು ಅದ್ಭುತ ಅಂತಲೇ ನಾವು ಹೇಳಬಹುದು. ನಮಸ್ಕಾರ ಕೇವಲ ಬರೀ ಅದೊಂದು ಮುದ್ರೆ ಮಾತ್ರ ಅಲ್ಲ, ಅದರಿಂದ ಬೇಕಾದಷ್ಟು ನಮಗೆ ಓವರಾಲ್ ಎಲ್ಲ ರೀತಿಯ ಒಂದು ಅನುಕೂಲಗಳು ಸಹ ಇದರಿಂದ ಆಗುತ್ತೆ. ಈ ನಮಸ್ಕಾರ ಮುದ್ರೆಗೆ ನಾವು ಬಂದಾಗ ನಮ್ಮ ಒಂದು ಚೆಸ್ಟ್ ಪೋರ್ಷನ್ನು, ಬ್ಯಾಕು ಇದೆಲ್ಲ ಸ್ಟ್ರಾಂಗ್ ಆಗ್ತಾ ಬರುತ್ತೆ ಪ್ರೆಸ್ ಆದಾಗ. ಮಸಲ್ಲು ಇದೆಲ್ಲ ಪೋಸ್ಚರ್ ನೋಡಿ. ನಮಸ್ಕಾರ ನೀವು ಹೀಗೆ ಹೆಂಗೋ ನೀವು ದೇಹನ ಕುಗ್ಸ್ ಮಾಡೋಕ್ಕಾಗಲ್ಲ. ದೇಹನ ಅಲೈನ್ ಆಗಬೇಕು, ಒಂದು ನೆಟ್ಟಿಗಿರಬೇಕು. ಅವಾಗ ನಮಸ್ಕಾರ ಮಾಡ್ತೀವಲ್ಲ, ಅದನ್ನು ಸರಿಯಾದ ಒಂದು ಸ್ಥಿತಿಯಲ್ಲಿ ತರೋಂಥದ್ದು ನಮಸ್ಕಾರ ಮುದ್ರೆ. ಇನ್ನೂ ತುಂಬ ಅದ್ಭುತ ಇದ್ರದ್ದು ಅಂತಂದರೆ ಎವಲ್ಯೂಷನರಿ ಪಾಯಿಂಟ್ ಆಫ್ ವ್ಯೂ, ಎವಲ್ಯೂಷನ್ ಅಂತ ನಾವು ವಿಕಾಸದ ಹಂತದಲ್ಲಿ ನಾವು ನೋಡೋದಾದರೆ, ನಮಸ್ಕಾರ ಮಾಡೋದು ಒಂದು ಎರಡು ಗುಂಪಿನ ಮಧ್ಯ ಒಂದು ಪ್ರೀತಿ, ವಿಶ್ವಾಸ, ನಂಬಿಕೆ ಇದನ್ನು ತೋರಿಸುತ್ತೆ. ಯಾವುದೇ ಒಬ್ಬ ವ್ಯಕ್ತಿ ಬಂದಾಗ ನಮಸ್ಕಾರ ಏನಕ್ಕೆ ಮಾಡ್ತೀವಿ ಅಂದರೆ ಒಂದು ವಿಶ್ವಾಸ, ಅವ್ರನ್ನ ಆಧರಿಸ್ತಿದ್ದೀವಿ, ಪ್ರೀತಿ, ಗೌರವ, ಅವ್ರನ್ನ ಸ್ವಾಗತಿಸ್ತಿದ್ದೀವಿ. ಕಾರಣ ಏನಂದರೆ ಎರಡು ಕೈ ನೀವು ಜೋಡಿಸಿದಾಗ ಕೈಯಲ್ಲಿ ಗನ್ ಹಿಡಿಯೋಕ್ಕಾಗಲ್ಲ, ನಂಬಿಕೆ. ಈಗ ಶತ್ರು ಬರ್ತಾನೆ ಎದುರುಗಡೆ, ಅವರು ಕೈ ಕುಲ್ಕಕ್ಕೆ ಹೋದಾಗ ಒಂದು ಕೈ ಜೋಬಲ್ಲಿ ಒಂದು ಗನ್ ಹಿಡ್ಕೊಂಡಿರ್ಬೋದಲ್ವಾ, ಒಂದು ಕೈಯಲ್ಲಿ ಕೈ ಕುಲ್ಕ್ಬೋದು. ನಮಸ್ಕಾರ ಮಾಡಿದ್ರೆ ಎರಡು ಕೈ. ಸೊ ಒಂದು ನಂಬಿಕೆ, ಶತ್ರುನೇ ಆದ್ರೂ ಒಂದು ನಂಬಿಕೆ ಇರುತ್ತಲ್ಲಿ, ಒಂದು ಟ್ರಸ್ಟ್ ಅಂತ ಅಂತೀವಲ್ಲ, ಅಂದ್ರೆ ನಂಬಿಕೆ ಪ್ಲಸ್ ಒಂದು ಶರಣಾಗತಿ ಅಂತ. ಶರಣಾಗತಿ ದೇವರಿಗೆ ನಮಸ್ಕಾರ ಮಾಡುವಾಗ ಖಂಡಿತ ಅಂತ ಹೇಳುವಂಥದ್ದು. ಹೌದು, ಈಗ ನೀವು ಹೇಳಿದಾಗ ನನಗೆ ಜ್ಞಾಪಕ ಬಂತು, ಕಂಪ್ಲೀಟ್ ಸರೆಂಡರ್ ಅಂತ ಹೇಳ್ತಾರಲ್ಲ. ಸೊ ಸರೆಂಡರ್ ಮೀನ್ ಆ ಒಂದು ಗೌರವ, ಪ್ರೀತಿ, ವಿಶ್ವಾಸ, ಎವ್ರಿಥಿಂಗ್ 100% ಕ್ಲಿಯರೆನ್ಸ್. ಹೌದು, ನೀವು ತುಂಬ ಚೆನ್ನಾಗಿ ಹೇಳಿದ್ರಿ. ಅದನ್ನೇ ಹೇಳಬೇಕು ಅಂತ ಅಂದ್ಕೊಂಡೆ ನಾನು. ಈಗ ಯಾವುದೇ ವ್ಯಕ್ತಿನ ನಾವು ನೋಡಿದಾಗ ನಮಸ್ಕಾರ ಏನು ಮಾಡ್ತೀವಿ, ಏನಕ್ಕೆ ಮಾಡ್ತೀವಿ ಅಂದರೆ ಅವನಲ್ಲಿ ಒಂದು ಭಗವಂತ ಇದ್ದಾನೆ ಅಂತ. ಈಗ ನಾವು ಸಾಧು ಸಂತರು ಅವರು ಬಹಳ ಮೇಲ್ಮಟ್ಟಕ್ಕೆ ಏರಿದವರು, ಜಾತಿ ಮತ ಧರ್ಮ ಎಲ್ಲದಕ್ಕಿಂತ ಮೇಲಿರ್ತಾರೆ ಅವರು. ಕಬೀರನ ಒಂದು ಪದ್ಯದಲ್ಲಿ ನಾವು ಕಬೀರ ಏನು ಹೇಳೋದು ಅಂತಂದರೆ, ದೇವರು ಎಲ್ಲಿದ್ದಾನೆ ಅಂದರೆ ದೇವರು ಮಂದಿರದಲ್ಲೂ ಇಲ್ಲ, ಮಸೀದಿಯಲ್ಲೂ ಇಲ್ಲ ಅಂತಲೇ ಹೇಳೋದು. ಕಾಬದಲ್ಲೂ ಇಲ್ಲ, ಕೈಲಾಸದಲ್ಲೂ ಇಲ್ಲ. ದೇವರು ಎಲ್ಲಿದ್ದಾನೆ ಅಂದರೆ ನನ್ನ ಪಕ್ಕದಲ್ಲೇ ಇದ್ದಾನೆ, ಎಲ್ಲ ಜೀವಿಗಳಲ್ಲೂ ಇದ್ದಾನೆ. ಸೊ ನಾವೇನು ಮಾಡ್ತೀವಿ, ನಮಸ್ಕಾರ ಮಾಡಿದಾಗ ನಾನು ನಿನ್ನಲ್ಲಿರುವ ಭಗವಂತನಿಗೆ ನಾನು ಶರಣಾಗತಿ ಆಗ್ತಿದ್ದೀನಿ. ಅದನ್ನು ನೀವು ಹೇಳಿದ್ರಿ ಅದ್ಭುತವಾಗಿ. ಅದು ಶರಣಾಗತಿ, ಗೌರವ, ನಂಬಿಕೆ. ಇದು ಎವಲ್ಯೂಷನರಿ ಪಾಯಿಂಟ್ ಆಫ್ ವ್ಯೂ ನಾವು ನೋಡೋದಾದರೆ ಈ ಒಂದು ಮುದ್ರೆ ಬಂದಿದ್ದೇ ಹಾಗೆ. ನಾನು ನಿನಗೆ ಸರೆಂಡರ್ ಆಗ್ತಾ ಇದ್ದೀನಿ ಭಗವಂತ. ಆಮೇಲೆ ನಂಬಿಕೆ, ಈಗ ನಾನು ಬಂದಿದ್ದೀನಿ, ಅವನು ಶತ್ರು ದೇಶಕ್ಕೆ ನಾನು ಹೋಗಿದ್ದೀನಿ, ನಮಸ್ಕಾರ ಮಾಡಿದಾಗ ಅವನು ಅನ್ಕಂತಾನೆ ಇವ್ರ ಕೈಲಿ ಆರ್ಮ್ಲೆಸ್ ಅಂತ, ಯಾವುದೇ ಆರ್ಮ್ಸ್ಗಳು ಇಲ್ಲ ಅಂಥೇಳಿ. ಹಾಗಾಗಿ ಎಲ್ಲ ಪಾಯಿಂಟ್ ಆಫ್ ವ್ಯೂನು ಇದು ಒಂದು ಅದ್ಭುತವಾದ ಪ್ರಕ್ರಿಯೆ. ಸರಿಯಾದ ಕ್ರಮದಲ್ಲಿ ಮಾಡಬೇಕು, ಅಭ್ಯಾಸ ಮಾಡಬೇಕು. ಸಾಧ್ಯವಾದಷ್ಟು ಎಲ್ಲಿ ಸಾಧ್ಯವೋ ಅಲ್ಲಿ ಬಳಕೆ ಮಾಡಿ. ನಾವು ಬೇರೆಯವರಿಂದ ಎರವಲು ಪಡೆದಿರ ಕೈ ಕುಲುಕೋದು, ಹಗ್ ಮಾಡೋದು, ಇನ್ನೂ ಅಷ್ಟು ಪಾಠದು, ತಬ್ಬಿಕೊಳ್ಳೋದು, ಕೈ ಕುಲುಕೋದು, ಇದೆಲ್ಲ ನಮ್ಮ ಸಂಸ್ಕೃತಿ ಅಲ್ಲ. ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಆದರೆ ನನ್ನ ಬೇರುಗಳನ್ನು ನಾನು ಬಲವಾಗಿ ಇಟ್ಕೋಬೇಕು. ನನ್ನ ಆಚರಣೆಗಳು, ನನ್ನ ಸಂಸ್ಕೃತಿಯನ್ನು ನಾನು ಉಳಿಸೋಕ್ಕೆ ಇದೆಲ್ಲ ಒಂದು ಸಣ್ಣ ಸಣ್ಣ ದಾರಿಗಳು ಅಂತ ಅನ್ಬಹುದು. ಇದರಿಂದ ಬೇಕಾದಷ್ಟು ವೈಜ್ಞಾನಿಕವಾಗಿ ಇದರಿಂದ ಅನುಕೂಲ ಇದೆ, ಸಾಮಾಜಿಕವಾಗಲೂ ಅನುಕೂಲ ಇದೆ. ಹೈಜೀನ್ ಅಂತ ನೋಡೋದಾದರೆ ನೈರ್ಮಲ್ಯ, ಶುಚಿತ್ವ ಅಂದರೆ ಅಲ್ಲೂ ಅನುಕೂಲಗಳಿದೆ. ಹಾಗಾಗಿ ಎಲ್ಲ ರೀತಿಯೂ ತುಂಬ ಚೆನ್ನಾಗಿರೋದ್ರಿಂದ ಇದನ್ನು ನಾವ್ಯಾಕೆ ಬಳಕೆ ಮಾಡಬಾರ್ದು? ನಿಜ ಅಲ್ವಾ? ಹೌದೌದು. ನಿಜ ಹೇಳಬೇಕಂದ್ರೆ ನಾನು ಈ ಎಪಿಸೋಡ್ ಆರಂಭ ಮಾಡುವಾಗ ಈ ನಮಸ್ಕಾರ ಮುದ್ರೆ ಬಗ್ಗೆ ಮೇಡಮ್ ಅವರು ಏನು ಮಾತಾಡ್ತಾರೆ, ಎಷ್ಟು ಹೊತ್ತು ಮಾತಾಡ್ಲಿಕ್ಕೆ ವಿಚಾರ ಇದೆಯಾ ಅನ್ನುವಂಥ ಒಂದು ಸ್ವಲ್ಪ ಒಂದು ಸಣ್ಣ ಇದಿತ್ತು, ನನಗೆ ಪ್ರಶ್ನೆ ಇತ್ತು, ಅನುಮಾನ ಇತ್ತು, ಇಷ್ಟೊಂದು ವಿಚಾರಗಳು ಇದೆಯಾ ಅನ್ನುವಂಥದ್ದು. ಬಟ್ ಇವಾಗ ಈ ಎಪಿಸೋಡ್ ಮುಗಿಯುವ ಹೊತ್ತಿಗೆ ಇಷ್ಟೊಂದು ವಿಚಾರಗಳು ಇದೆಯಾ ಅನ್ನುವಂಥ ಆಶ್ಚರ್ಯ ಕೂಡ ಆಗ್ತಾ ಇದೆ. ಜೊತೆಗೆ ಈ ರೀತಿಯ ವಿಚಾರಗಳನ್ನು ಅಫ್ಕೋರ್ಸ್ ನೀವೇ ಹೇಳಿದ್ರಿ, ಹಿರಿಯರು ಹೇಳ್ತಾ ಇದ್ರು, ಆದರೆ ಅದನ್ನು ಪರಿಪೂರ್ಣವಾದಂತಹ ವಿವರಗಳು ದಾಟ್ತಾ ಇರಲಿಲ್ಲ ಅನ್ನುವಂಥದ್ದನ್ನು.
ಸೊ ಹಾಗಾಗಿ ಇವತ್ತಿನ ಪೀಳಿಗೆಯ ಜನರು ಇದನ್ನು ಖಂಡಿತವಾಗಿ ಕೂಡ ತಿಳ್ಕೊಳ್ಳುವಂಥದ್ದು, ಒಂದು ನಮ್ಮ ಕಲ್ಚರನ್ನು ಕ್ರಮಗಳನ್ನು ಉಳಿಸುವಂಥದ್ದು ಒಂದು ಕಡೆ ಆದರೆ, ಅದರ ಪ್ರಯೋಜನವನ್ನು ಪಡೆದು ಮುಂದಿನ ಜನರೇಷನ್ ಕೊಡುವಂತಹ ಕೆಲಸ ಕೂಡ ಅದರ ಅರಿವಿನಿಂದ ಆಗುತ್ತೆ ಅಂತಂದು ಖಂಡಿತ ಹೇಳ್ಬೋದು. ಯಾಕಂದರೆ ಇಷ್ಟೊಂದು ಪ್ರಯೋಜನ ಇದೆ ಅನ್ನುವಂಥದ್ದು. ಸೊ ಹಾಗಾಗಿ ನಮ್ಮ ವೀಕ್ಷಕರಿಗೆ ಈ ಅಮೂಲ್ಯವಾದಂತಹ ವಿಚಾರಗಳನ್ನು ನಮಸ್ಕಾರ ಮುದ್ರೆ ಬಗ್ಗೆ ತಿಳಿಸಿಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ತೆ ವೀಕ್ಷಕರೇ, ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಹೆಲ್ತ್ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.